ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆಯಲ್ಲಿ ಗೌತಮ್ ದಿವಾನ್ ಮತ್ತೆ ಮರಳಿ ತನ್ನ ಸಾಮ್ರಾಜ್ಯಕ್ಕೆ ಬಂದಿದ್ದಾನೆ. ಭೂಮಿಕಾ ಹಾಗೂ ಗೌತಮ್ ಜೋಡಿಯನ್ನ ಮತ್ತೊಮ್ಮೆ ತುಂಬು ಮನಸ್ಸಿನಿಂದ ಮನೆ ತುಂಬಿಸಿಕೊಂಡಿದ್ದಾಳೆ ಶಕುಂತಲಾ. ಅತ್ತ ಕೆಡಿ ಜಯದೇವ್ ಬಾಳು ಬೀದಿಗೆ ಬಿದ್ದಿದೆ. ದಿಯಾ ಮನೆ ಮುಂದೆ ಗಲಾಟೆ ಕೂಡ ಮಾಡಿದ್ದಾನೆ. ಬೆಟ್ಟಿಂಗ್ ಆಪ್ ಮಾಡಿಕೊಂಡ ಜಯದೇವ್ ನಂತರ ಅದರಿಂದ ಸಾಕಷ್ಟು ನಷ್ಟ ಅನುಭವಿಸಿದ. ಜಯದೇವ್ ಈಗ ಆತನ ಬೀದಿ ಬದಿಯಲ್ಲಿ ಮಲಗುವಂತಾಗಿದೆ. ಈ ಸಮಯದಲ್ಲಿ ಆತನ ಕೈ ಬೆರಳಲ್ಲಿದ್ದ ಚಿನ್ನದ ಉಂಗುರ ವ್ಯಕ್ತಿಯೋರ್ವ ಕದ್ದು ಓಡಿದ್ದಾನೆ. ಇದರಿಂದ ಜಯದೇವ್ಗೆ ಶಾಕ್ ಒಳಗಾಗಿದೆ. ಊಟಕ್ಕೂ ಗತಿ ಇಲ್ಲದೆ ಅಲಿದಾಡ್ತಾ ಇದ್ದಾನೆ. ಈಗಾಗಲೇ ಜಯದೇವ್ಗೆ ಕೆಟ್ಟ ಪರಿಸ್ಥಿತಿ ಬಂದಾಗಿದೆ. ದಿಯಾ ಇದ್ದ ಆಸ್ತಿ ಒಡವೆ ಎಲ್ಲವನ್ನ ದೋಚಿಕೊಂಡು ಹೋಗಿದ್ದಾಳೆ. ಅವಳ ಮನೆಗೆ ಬಂದ ಜಯದೇವ್ ಕೂಗಾಡಿದ್ದಾನೆ. ಹಾಗಾಗಿ ಪೊಲೀಸರಿಗೆ ದೂರು ಕೊಟ್ಟು ಒದ್ದು ಒಳಗೆ ಹಾಕಿಸಿದ್ದಾಳೆ ದಿಯಾ. ಇತ್ತ ಭೂಮಿ ಹಾಗೂ ಗೌತಮ್ ಮತ್ತೆ ಹಳೆ ಮನೆಗೆ ಬಂದಿದ್ದಾರೆ. ಮದುವೆಯಾಗಿ ಬಂದಾಗ ತುಂಬು ಮನಸ್ಸಿನಿಂದ ನಿಮ್ಮನ್ನ ಒಳಗೆ ಕರೆದುಕೊಂಡಿರಲಿಲ್ಲ. ಈಗ ಹಾಗಲ್ಲ, ನಾನೇ ನಿಮ್ಮನ್ನ ಒಳಗೆ ಕರೆದುಕೊಳ್ಳುವೆ ಅಂತ ಆರತಿ ಎತ್ತಿ ಮನೆಗೆ ತುಂಬಿಸಿಕೊಂಡಿದ್ದಾಳೆ ಶಕುಂತಲಾ. ಈಗಾಗಲೇ ಜಯದೇವ್ಗೆ ಕೆಟ್ಟ ಪರಿಸ್ಥಿತಿ ಬಂದಿದೆ. ಅವನ ತಾಯಿ ಬದಲಾಗಿದ್ದಾಳೆ. ಇನ್ನು ಗೌತಮ್ಗೂ ಮನೆ ಮರಳಿ ಸಿಕ್ಕಿದೆ. ಈಗ ಅವರ ಜಾತಕದಲ್ಲಿ ಮಗಳಿಂದ ಕೆಟ್ಟದಾಗುತ್ತದೆ ಎಂಬುದು ಬಂದಿದೆ. ಜ್ಯೋತಿಷ್ಯ ಈ ಮಾತಿನಿಂದ ಇನ್ನೂ ಕೆಲವು ವರ್ಷ ಅಮೃತಧಾರೆ ಮುಂದುವರಿಯುವಂತೆ ಕಾಣ್ತಾ ಇದೆ. ಇದರ ಅರ್ಥ ಮಗಳಿಂದ ತೊಂದರೆ ಅಂದ್ರೆ ಅದು ಕಳೆದು ಹೋಗಿರುವ ಮಗಳಿಂದ ಎನ್ನುವುದು ಈಗ ನಿಶ್ಚಿತವಾಗಿದೆ. ಹಾಗಿದ್ರೆ ಆ ಮಗಳು ಎಲ್ಲಿದ್ದಾಳೆ ಎನ್ನುವುದನ್ನ ಸದ್ಯಕ್ಕಿರುವ ಕುತೂಹಲ. ಜ್ಯೋತಿಷ್ಯ ಮಾತು ಕೇಳಿ ಕೆಲವರು ಭೂಮಿಕಾ ಹಾಗೂ ಗೌತಮ್ಗೆ ಇನ್ನೊಂದು ಹೆಣ್ಣು ಮಗು ಹುಟ್ಟುತ್ತದೆ, ಅದರಿಂದ ಸಮಸ್ಯೆ ಆಗಬಹುದು ಎಂದು ಹೇಳ್ತಾ ಇದ್ದಾರಾದ್ರೂ ಸದ್ಯ ಮಟ್ಟಿಗೆ ಮಿಸ್ಸಿಂಗ್ ಮಗಳ ಬಗ್ಗೆ ಇನ್ನೂ ತೋರಿಸಿದ ಕಾರಣದಿಂದ ಆಕೆಯೇ ವಿಲನ್ ಆಗಿ ಬಂದು ತೊಂದರೆ ಕೊಡಬಹುದು ಎನ್ನಲಾಗ್ತಾ ಇದೆ. ಇನ್ನೊಂದೆಡೆ ಜಯದೇವ್ ಬೀದಿ ಪಾಲಾಗಿ ತುತ್ತು ಅನ್ನಕ್ಕೂ ಪರದಾಡುವಂತಾಗಿದೆ. ಇವನಿಗೇನಾದರೂ ಭೂಮಿಕಾ ಹಾಗೂ ಗೌತಮ್ ಮಗಳು ಸಿಕ್ಕು ಆಕೆಯನ್ನು ತನ್ನ ಅಸ್ತ್ರ ಮಾಡಿಕೊಳ್ಳುವ ಸಾಧ್ಯತೆಯೂ ಇದೆ. ಅಮೃತಧಾರೆ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.